ಇನ್ನು ಮಂಗಳೂರು ಭಾಗದಲ್ಲಿ ನಿರಂತರವಾಗಿ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ನಿರಂತರವಾಗಿ ನಡೀತಾ ಇದೆ. ಇಂದಿನಿಂದ ಶಿರಾಡಿ ಘಾಟಲ್ಲಿ ವಾಹನ ಸಂಚಾರವನ್ನು ಬಂದ್ ಮಾಡಲಾಗಿದೆ. ಮಡಿಕೇರಿಯಿಂದ ಸಂಪಾಜೆ ರಸ್ತೆ ಸಂಚಾರವೂ ಕೂಡ ಬಂದ್ ಆಗಿರುತ್ತೆ. ಕೊಡಗಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿರುವಂಥದ್ದು ಪೊಲೀಸರು. ರಸ್ತೆ ದುರಸ್ತಿ ಆಗುವ ತನಕ ವಾಹನಕ್ಕೆ ಅಲ್ಲಿ ಎಂಟ್ರಿ ಇರೋದಿಲ್ಲ. ಹಾಸನ ಸಕಲೇಶಪುರ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಶೃಂಗೇರಿ ಮಂಗಳೂರು ರಸ್ತೆ ಸಂಪರ್ಕ ಇದೆಯಲ್ಲ ಅದು ಕೂಡ ಬಂದ್ ಆಗಿದೆ. ಕಳೆದ ಒಂದು ವಾರದಿಂದ ಆಗ್ತಾ ಇರುವಂಥ ಸಮಸ್ಯೆ ಇದು. ನಿರಂತರವಾಗಿ ಮಳೆ ಆಗ್ತಾ ಇದೆ. ಸೊ ಮಳೆಯಿಂದಾಗಿ ಈ ರೀತಿಯ ಸಮಸ್ಯೆ, ಇದ್ದಕ್ಕಿದ್ದಾಗೆ ರಸ್ತೆಗಳು ಬಿರುಕು ಬೀಳ್ತಾ ಇವೆ, ಗುಡ್ಡ ಕುಸಿತ ಆಗ್ತಾ ಇದೆ, ವಿದ್ಯುತ್ ಕಂಬಗಳು ಬೀಳ್ತಾ ಇವೆ. ವಿದ್ಯುತ್ ಇಲ್ಲದೆ ಇಡೀ ರಾತ್ರಿ ಕರೆಂಟ್ ಇಲ್ಲದೆ ಬದುಕುವಂಥ ಪರಿಸ್ಥಿತಿ, ಮನೆಯೊಳಗೆ ನೀರು ನುಗ್ತಾ ಇದೆ, ಜಾಗರಣೆ ಮಾಡುವಂಥ ಪರಿಸ್ಥಿತಿ, ಹಳೆ ಮನೆಗಳು ಕುಸಿದು ಬೀಳ್ತಾ ಇವೆ, ಸಾವು ನೋವುಗಳ ಸಂಖ್ಯೆ ಆಗ್ತಾ ಇದೆ. ಇನ್ನು ಈ ಗುಡ್ಡ ಕುಸಿತ ಎರಡನೇ ಬಾರಿ ಗುಡ್ಡ ಕುಸಿತ ಆಗ್ತಾ ಇರೋದು. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಕೆಲಸ ಕಾರ್ಯಗಳು ಆಗಿದೆ, ಕಾಮಗಾರಿ ನಡೆದಿದೆ ಅಂತೇಳಿ. ನೋಡಿ, ಆ ಗುಡ್ಡ ಕುಸಿತ ಆಗಿರುವಂಥ ಸಂದರ್ಭದಲ್ಲಿ ಅದೃಷ್ಟವಶಾತ್ ಆ ಟೈಮಲ್ಲಿ ಇಲ್ಲ, ಅದು ಹೈವೇ, ಅದು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಈಗಾಗಲೇ ಗುಡ್ಡ ಕುಸಿತದಿಂದಾಗಿ 9 ಜನ ಸಾವನ್ನಪ್ಪಿದ್ದಾರೆ ಕಾರವಾರದಲ್ಲಿ. ಅಂಥ ಘಟನೆ ಆಗಬಾರ್ದು ಅಂತಂದರೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು, ಎಚ್ಚರವನ್ನು ವಹಿಸಬೇಕು. ಕಳಪೆ ಕಾಮಗಾರಿ ಅದರ ಕಡೆ ಗಮನ ಕೊಡಬೇಕು ಅಧಿಕಾರಿಗಳು. ಇನ್ನು 1.5-2 ತಿಂಗಳ ಮಳೆ ಇದೆ, ಇದು ಆರಂಭ ಅಷ್ಟೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.